El problema no es cuando entra, sino cuando sale. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಫೈನಲಿ RCB ವಿನ್ ಆದರು ಗೈಸ್ ಪಂಜಾಬ್ ಮೇಲೆ. ಗೈಸ್ ರಿವೆಂಜ್ ಮ್ಯಾಚ್ ಇತ್ತು, ಸಂಡೇ ಸ್ಪೆಷಲ್ಲು. ಮ್ಯಾಚ್ ಗೆದ್ದೋ ಗೈಸ್, ಆರಾಮಾಗಿ ಮ್ಯಾಚ್ ಗೆದ್ದಿದ್ದೀವಿ. ಅದೇ ಜೋಶಲ್ಲಿದ್ದೀನಿ ಗೈಸ್. ಮ್ಯಾಚ್ನ ಎಲ್ಲಿ ನೋಡ್ತಾ ಇದೆ ಅಲ್ಲಿಂದನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅದೇ ಜೋಶು, ಅದೇ ಖುಷಿಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋದ ಯೂಟ್ಯೂಬ್ಗೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಫೈನಲಿ ಮ್ಯಾಚ್ ಗೆದ್ದಿರೋ ಖುಷಿಲಿದ್ದೀನಿ ಇವತ್ತು. ರಿವೆಂಜ್ ಮ್ಯಾಚ್ ಆಗೋಕ್ಕೆ ಕಾರಣನೇ ಶ್ರೇಯಸ್ ಅಯ್ಯರ್. ಹಿಂಗಂತ ಮ್ಯಾಚ್ ಗೆದ್ಮೇಲೆ ಹೇಳಿದ್ದಕ್ಕೆ ಅಲ್ಲಿ ಸ್ವಲ್ಪ ಮ್ಯಾಚು ರಿವೆಂಜ್ ಆಯಿತು. ನಾರ್ಮಲಾಗಿ ಹೋಗಿದ್ದಿದ್ರೆ ಏನಾಗ್ತಿರಲಿಲ್ಲ, ಅದರಿಂದ ರಿವೆಂಜ್ ಮ್ಯಾಚ್ ಆಯಿತು. ಮತ್ತು RCB ಟಾಸ್ ಗೆದ್ದು ಬಾಲಿಂಗ್ ತಗೊಂಡ್ರು. ಅವರು ಆಡೋಕ್ಕೆ ಬಂದರು. ಎಷ್ಟು ರನ್ ಹೊಡಿತೀರಾ ಹೊಡೀಲಿ ಅಂತ ಬಿಟ್ಟು ಕೊಟ್ಟು ಬಾಲಿಂಗ್ ತಗೊಂಡ್ರು. ನೋಡಿದ ಎಷ್ಟು ರನ್ ಹೊಡಿತಾರೆ ಅಂತ. ಅದಾದಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಆಡೋದನ್ನು ನೋಡಿ ಒಂದು 200 ಗಂಟೆ ಸ್ಕೋರ್ ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಅಲ್ಲಿ ನೋಡಿದ್ರೆ ಕೃಣಾಲ್ ಪಾಂಡ್ಯ ಬಂದು ಒಂದು ವಿಕೆಟ್ ಎತ್ತಿದ್ರು. ಪುನಃ ಅದಾದಮೇಲೆ ಇನ್ನೊಂದು ವಿಕೆಟ್ ಬೀಳ್ತು. ಅವಾಗ ಸ್ವಲ್ಪ ಕಮ್ಮಿ ಆಯಿತು ರನ್ನು. ಅದಾದಮೇಲೂ ಆಡ್ತಾ ಬಂದರು. ಅದಾದಮೇಲೆ ಲಿವಿಂಗ್ ಸ್ಟೋನ್ನ ಕೂರಿಸಿ ಶಫರ್ಡ್ನ ಹಾಕೊಂಡ್ರು. ಅವರು ಬಾಲಿಂಗ್ ಮಾಡಿ ಅವರು ಒಂದು ವಿಕೆಟ್ ಎತ್ತಿದ್ರು. ಅದಾದಮೇಲೆ ನಮ್ಮ ಶ್ರೇಯಸ್ ಶರ್ಮಾ ಅವರು ಬಾಲಿಂಗ್ ಅಂತ ಕೇಳೋಂಗಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಕಳಪೆ ಆಗಿತ್ತು. ಈ ಮ್ಯಾಚಲ್ಲೂ ಮಸ್ತಾಗಿತ್ತು ಬಾಲಿಂಗು. ಇನ್ನು ಸ್ಪೀಡ್ ಬೌಲರ್ಸ್ಗಳದು ರನ್ಗಳು ಕಂಟ್ರೋಲ್ ಮಾಡಿದ್ರು. ಒಟ್ಟಿನಲ್ಲಿ ವಿಕೆಟ್ ಯಾರಿಗೂ ಬೀಳಲಿಲ್ಲ. ಸ್ಪೀಡ್ ಬೌಲರ್ಸ್ಗಳಿಗೆ ವಿಕೆಟ್ ಏನು ಬೀಳಲಿಲ್ಲ, ಸ್ಪಿನ್ನರ್ಸ್ಗೆ ವಿಕೆಟ್ ಬಿದ್ದಿದ್ದು. ಆದರೂ ಒಳ್ಳೆ ಮಸ್ತ್ ಫೀಲ್ಡಿಂಗು, ಮಸ್ತ್ ಬಾಲಿಂಗು. ಮ್ಯಾಚ್ ಸಖತ್ತಾಗಿತ್ತು ಫಸ್ಟ್ ಹಾಫು. ಅದಾದಮೇಲೆ 158 ಟಾರ್ಗೆಟ್ಟು ಇತ್ತು. ಇನ್ನು ನಮ್ಮ ಸಾಲ್ಟಣ್ಣ ಅವ್ರು ಬಂದು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಆಡ್ತಾ ಇದ್ದಂಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಅವಾಗ ನಮ್ಮ ಸ್ವಲ್ಪ ತಲೆ ಕೆಡ್ತು. ಏನಪ್ಪ ಹಿಂಗಾಗೋಯ್ತು, ಆಗಲೇ ಅಣ್ಣ ಬತ್ಪತ್ತಿದ್ದಂಗೆ ಔಟ್ ಆಗೋದ್ರಲ್ಲ ಅಂತ ಹಂಗನ್ಕೊಂಡು ಪುನಃ ದೇವದತ್ ಪಡಿಕ್ಕಲ್ ಬಂದರು. ಅದಾದಮೇಲೆ ಕಿಂಗ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ಪಿಚ್ಚು ಸ್ವಲ್ಪ ಸೆಟ್ ಆಗೋ ಗಂಟ ಇಬ್ಬರೂ ಕುಟ್ಟಿ ಸ್ವಲ್ಪ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಪಿಚ್ಚು ಸೆಟ್ ಆಯಿತು. ಆಮೇಲೆ ನಮ್ಮ ದೇವದತ್ ಪಡಿಕ್ಕಲ್ ಅವರು 50 ಮಾಡಿಕೊಂಡ್ರು. ಅವರು ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಇನ್ನು ನಮ್ಮ ಕಿಂಗ್ ಕೊಹ್ಲಿ ಅವರು ಕೇಳೋಂಗಿಲ್ಲ, ಅವರು 50 ಮಾಡಿಕೊಂಡ್ರು. ಲಾಸ್ಟು ಮ್ಯಾಚ್ ಮುಗಿಯೋವರೆಗೂ ನಿಂತು ಮ್ಯಾಚ್ನ ಗೆಲ್ಸವ್ರೆ. ನಮ್ಮ ಮಧ್ಯದಲ್ಲಿ ಬಂದರು ರಜತ್ ಪಡಿದಾರು. ಅವರು ಆಡೋಕ್ಕೆ ಅಂತ ಹೋದರು. ಚಾಲ್ ಬೈಗೆ ಕ್ಯಾಚ್ ಕೊಟ್ಟು ಹೋದರು. ಚಾಲ್ ಅವ್ರ ಬಾಲಿಂಗಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಜಿತೇಶ್ ಶರ್ಮಾ ಲಾಸ್ಟಲ್ಲಿ ಒಂದು 6 ಹೊಡೆದು ಮ್ಯಾಚ್ ವಿನ್ ಆಯಿತು ಗೈಸ್. ರಿವೆಂಜ್ ಮ್ಯಾಚು ಒಟ್ಟಿನಲ್ಲಿ ಗೆದ್ದು ಇವತ್ತು ಸಂಡೇ ಸ್ಪೆಷಲ್ ಮ್ಯಾಚ್ ಗೆದ್ದಿದ್ದೀವಿ. ಅದಕ್ಕಿಂತ ರಿವೆಂಜು ಸಖತ್ತಾಗಿತ್ತು ಮಾತ್ರ. ಕ್ಯಾಚ್ ಹಿಡಿದಾಗ ವಿರಾಟ್ ಕೊಹ್ಲಿ ಅವ್ರದ್ದು ಫುಲ್ಲು ಜೋಶಲ್ಲಿದ್ದರು ಮಾತ್ರ. ಅದನ್ನು ನೋಡಿ ಫುಲ್ಲು ಖುಷಿ ಆಯಿತು. ಇನ್ನೊಬ್ಬರ ಮೇಲೆ ರಿವೆಂಜ್ ತಗೊಳ್ಳೋದೈತೆ, ಅದು ಯಾರು ಅಂತ ನಿಮಗೆ ಗೊತ್ತು. ಅವ್ರ ಮೇಲೂ ರಿವೆಂಜ್ ತಗೊಳ್ಳೋದ. ಓಕೆ ಗಾಯ್ಸ್, ಇವತ್ತು ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಗಾಯ್ಸ್. ಜೈ RCB.